ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ, ಸದ್ದಿಲ್ಲದೆ ತುಂಬ ಸೃಜನಶೀಲ ಕೆಲಸಗಳನ್ನು ಮಾಡ್ತಾ ಇರುವಂತಹ ಪ್ರೀತಿಯ ಗೆಳತಿ ವಿದ್ಯಾ ಅರಮನೆಯವರ ಚಿಟ್ಟೆಗೊಂಬೆ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿರುವ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ, ಗಣ್ಯರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಪುಸ್ತಕವನ್ನು ಬಿಡುಗಡೆ ಮಾಡಲಿರುವ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ CN ಕೃಷ್ಣಪ್ಪ ಸರ್ ಅವರು ವೇದಿಕೆಗೆ ಬರಬೇಕಾಗಿ ನಾನು ಅವರನ್ನು ಗೌರವದಿಂದ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಗೆಳತಿ ವಿದ್ಯಾ ಕೂಡ ವೇದಿಕೆಯಲ್ಲಿ ಹಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಆತ್ಮೀಯರು ಸಹೃದಯರು ಆದ ಕಲಾವಿದರಾದ ಶ್ರೀಯುತ ದಿನೇಶ್ ಕುಮಾರ್ ಸರ್ ವೇದಿಕೆಗೆ ಬರಬೇಕು. ಲೇಖಕರಾದ ಸಹೃದಯಿ ಶ್ರೀ ತಾರಾನಾಥ್ ಭದ್ರಾವತಿ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಿರಾದ ಪಾಂಡುರಂಗಪ್ಪ ಅವರು ಕೂಡ ವೇದಿಕೆಗೆ ಬರಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಸ್ವದೇಶಿ ಭಂಡಾರದ ಶ್ರೀಯುತ ವಿಶ್ವನಾಥ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕು. ಉಳಿದಂತೆ ಪ್ರಕಾಶಕರಾದ ಗುಬ್ಬಚ್ಚಿ ಸತೀಶ್ ಮತ್ತು ಲೇಖಕಿ ರಾಣಿ ಚಂದ್ರಶೇಖರ್ ಅವರು ಕೂಡ ಬರೋದಿದೆ. ಹಾಗೆ ಶ್ರೀಯುತ ಪ್ರಭಾಕರ್ ಸರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ಪುಸ್ತಕ ಕುರಿತು ಮಾತಾಡಲಿಕ್ಕಿರುವ ಶ್ರೀಮತಿ ವನಜಾಕ್ಷಿ ಮರಳುಕುಂಟೆ ಈಗಷ್ಟೇ ಕಾವ್ಯ ಗದ್ಯದ ಕ್ಷೇತ್ರದಲ್ಲಿ ತನ್ನನ್ನು ತಾನು ಚೆಂದಗೆ ಗುರುತಿಸ್ಕೊಳ್ತಿರುವಂತಹ ತಂಗಿ ವನಜಾ ಅವರು ಕೂಡ ವೇದಿಕೆಗೆ ಬರಬೇಕು. ಕಡಿಮೆ ಜನ ಇದ್ರೂ ಚಪ್ಪಾಳೆ ಜೋರಾಗಿ ತಟ್ಟಿದ್ರೆ ಜೋರಾಗೆ ಕೇಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಲ್ಲೂ ಜುಗ್ಗತನ ಏನು ಬೇಡ. ಹಾಗೆ ಈಗಾಗಲೇ ಅದ್ಭುತ ಹಾಡುಗಾರನಾಗಿ ನಮ್ಮನ್ನು ಹಾಡಲ್ಲೇ ಮತ್ತೆ ಮತ್ತೆ ಸೋಲಿಸ್ತಾ ಇರುವಂತಹ ಹುಡುಗ, ಅಷ್ಟೇ ಚೆಂದಗೆ ಮಾತಾಡಬಲ್ಲ ಅಂತವನು ಕೂಡ ಪದವಿ ವಿದ್ಯಾರ್ಥಿಯಾದಂತಹ ದರ್ಶನ್ SR, ಈತ ಕೂಡ ಶಿರಾದವನು. ದರ್ಶನ್ ಕೂಡ ವೇದಿಕೆಗೆ ಬರಬೇಕು ಪ್ಲೀಸ್. ಇಲ್ಲಿ ದಾರಿ ಬುತ್ತಿ 5 ಅಂತ ಹಾಕೊಂಡಿದೀವಿ ನಾವು. ಸಾಮಾನ್ಯವಾಗಿ ಪ್ರತಿ ತಿಂಗಳ ಕಾರ್ಯಕ್ರಮವನ್ನು ಯಾವುದಾದ್ರೂ ಮನೆಯಲ್ಲಿ ಬೆಟ್ಟ ಗುಡ್ಡಗಳ ಸಾಲಲ್ಲಿ ಮತ್ತಿನ್ನೆಲ್ಲೋ ಮರದ ಕೆಳಗಡೆ ಕೂತು ಒಂದಷ್ಟು ಜನ ಒಂದಷ್ಟು ಒಳ್ಳೆ ಮಾತುಗಳನ್ನು ಹಂಚಿಕೊಳ್ಳುವಂತಹ, ಕವಿತೆನ ಕೇಳುವಂತಹ, ಕವಿತೆ ಬಗ್ಗೆ ಮಾತಾಡುವಂತಹ, ಅದ್ರ ಮೂಲಕ ಪ್ರೀತಿಯನ್ನು ಹಂಚುವಂಥ ಕೆಲಸ ಮಾಡ್ಕೊಂಬರ್ತಾ ಇರೋವಂಥದ್ದು. ಇದನ್ನು ತುಂಬ ಅದ್ಧೂರಿ ಬುತ್ತಿಯಾಗಿ ಮಾಡಿದ್ದಾರೆ ಈ ಸಲ ವಿದ್ಯಾ. ನಾವು ಇಷ್ಟು ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು ಮನೆಯಲ್ಲೇ ಮಾಡೋದು ಕಾರ್ಯಕ್ರಮ ಅಂತ ಹೇಳಿದ್ರು. ಆದರೆ ಇವೆಲ್ಲ ಮತ್ತೆ ಮತ್ತೆ ಆಗುವಂಥದ್ದಲ್ಲ, ಅದು ಮನೆಯ ಖುಷಿ ಕೂಡ ಆಗಬೇಕು ಅನ್ನೋ ಕಾರಣಕ್ಕೆ ಅವರ ಇಡೀ ಪರಿವಾರ ಕಾರ್ಯಕ್ರಮವನ್ನು ಇಷ್ಟು ಚೆಂದಗಾಣಿಸಿದೆ. ಅವರ ಇಡೀ ಪರಿವಾರಕ್ಕೆ ನಾನು ಅತ್ಯಂತ ಪ್ರೀತಿಯ ನಮಸ್ಕಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮ ಒಂದು ಗೀತೆಯೊಂದಿಗೆ ಪ್ರಾರಂಭ ಆಗಲಿದೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಿಕೊಟ್ಟ ಗೆಳತಿ ಗಂಗಲಕ್ಷ್ಮಿ ಮತ್ತು ಶೈಲಜಾ ಮೇಡಮ್ಗೆ ಧನ್ಯವಾದಗಳನ್ನು ಹೇಳ್ತಾನೆ. ನಮ್ಮನ್ನೆಲ್ಲ ಅಪ್ತಾ ಒಪ್ತಾ ತಬ್ಬಿಕೊಳ್ತಾ ತಪ್ಪುಗಳನ್ನು ಕೂಡ ತಿತ್ತ ಮುದ್ದು ಮಾಡ್ತಾ ತುಂಬ ಮುನ್ನೆಲೆಗೆ ತರಕ್ಕೆ ತುಂಬ ಪ್ರಯತ್ನ ಪಡುವಂತಹ ನಮ್ಮಲ್ಲಿನ ಲೇಖಕಿಯರ ಸಂಘದ ಅಧ್ಯಕ್ಷರಾದ
ಶ್ರೀಮತಿ ಮಲ್ಲಿಕಾ ಮೇಡಮ್ ಬಂದಿದ್ದಾರೆ. ಅವ್ರನ್ನ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ನಾನು ಟೀಚರೇ, ವಿದ್ಯಾನೂ ಟೀಚರೇ, ಆದರೆ ನನಗೆ ಇಲ್ಲಿವರೆಗೂ ಒಂದು ಮಕ್ಕಳ ಪುಸ್ತಕವನ್ನು ತರಲಿಕ್ಕಾಗಿಲ್ಲ. ಸಾಮಾನ್ಯವಾಗಿ ಅತ್ಯಂತ ಮೌನಿಯಾಗಿರುವಂತಹ, ಸಮೂಹಗಳಲ್ಲಿ ಕಾಣಿಸ್ಕೊಳ್ಳದೇ ಇರುವಂತಹ, ಆದರೂ ತನ್ನದೇ ಆದ ಪ್ರಪಂಚವನ್ನು ತನ್ನೊಳಗೆ ಸೃಷ್ಟಿ ಮಾಡಿಕೊಂಡಿರುವಂತಹ ವಿದ್ಯಾ ತುಮಕೂರಿನ ಒಂದು ಅಪರೂಪದ ಪ್ರತಿಭೆಯೇ ಸರಿ. ಇವತ್ತು ದಾರಿಬುತ್ತಿಯ ಮುಖಾಂತರ ಚಿಟ್ಟೆಗೊಂಬೆ ಅನ್ನೋ ಅವ್ರ ಕವನ ಸಂಕಲನ ಬಿಡುಗಡೆ ಆಗ್ತಾ ಇದೆ. ನಾನು ಹೇಳಿದೆ ದಾರಿಬುತ್ತಿಲಿ ಸ್ವಾಗತ, ವಂದನಾರ್ಪಣೆ ಈ ನಿಯಮಗಳೇ ಇಲ್ಲ ವಿದ್ಯಾ ಅಂತ. ಇಲ್ಲ ಮೇಡಮ್, ಅಲ್ಲಿ ಬಂದು ಒಂದು ಸಣ್ಣ ಮಗುಗೂ ನಾನು ಸ್ವಾಗತ ಹೇಳಲೇಬೇಕು ಅನ್ನೋ ಕಾರಣಕ್ಕೆ ನಾನೀಗ ಸ್ವಾಗತ ಕಾರ್ಯಕ್ರಮವನ್ನು ವಿದ್ಯಾ ಅವ್ರಿಗೇ ಬಿಟ್ಕೊಡ್ತಾ ಇದ್ದೀನಿ. ಬನ್ನಿ ವಿದ್ಯಾ. ಜೀವನದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ. ಇಂತಹ ದಿನವನ್ನು ನನ್ನದಾಗಿಸಿದಂತಹ ದಾರಿಬುತ್ತಿಗೆ ಮೊದಲಿಗೆ ನಾನು ಕೃತಜ್ಞತೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಕೃಷ್ಣಪ್ಪ, ನಮ್ಮ BEO ಸರ್, ಅವರು ನನ್ನ ವೃತ್ತಿ ಜೀವನದಲ್ಲಿ ಸಿಕ್ಕಂತಹ ಒಂದು ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು. ಈ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿ ಬಹಳ ನಿರಾಸೆಗೊಂಡಿದ್ದಂತಹ ದಿನಗಳಲ್ಲಿ ತರಬೇತಿ ಆಯೋಜನೆಗೊಂಡಿತ್ತು ನಮಗೆ. ಆ ತರಬೇತಿಗಳಲ್ಲಿ ಅವರು ಹೇಳುವಂತಹ ಜೀವನ ಪಾಠಗಳು ಇವನ್ನೆಲ್ಲ ಕೇಳಿ ನನಗೆ ಈ ಥರದ್ದು ವ್ಯಕ್ತಿ ಇದ್ದಾರ, ಇಷ್ಟೊಂದು ಪ್ರಾಮಾಣಿಕತೆ, ಇಷ್ಟೊಂದು ನೇರವಂತಿಕೆ ಅಂತ ಬಹಳ ಆಶ್ಚರ್ಯವಾಗಿ ನನ್ನಲ್ಲಿ ಬಹಳ ಬದಲಾವಣೆಯನ್ನು ತಂದುಕೊಂಡೆ. ಈಗಾಗಲೇ ನಾನು ಬರಹವನ್ನು ನಿಲ್ಲಿಸಿ ಸ್ವಲ್ಪ ಮೂಡ್ ಆಫರ್ನಲ್ಲೇ ಇದ್ದೆ. ಆವಾಗ ಈ ಸರ್ ನನಗೆ ಹೇಳೋರು, ಇಲ್ಲ ಬರೀರಿ, ನೀವು ಚೆನ್ನಾಗಿ ಬರೀತೀರಾ ಅಂತ. ಫೇಸ್ಬುಕ್ ಅಕೌಂಟ್ ಓಪನ್ ಇದ್ದರೂ ಸಹ ನಾನು ಅದನ್ನು ಹಾಗೆ ಬಿಟ್ಟಿದ್ದೆ. ಈ ಸರ್ ಅವರ ಒಂದು ಮಾತುಗಳನ್ನ ಕೇಳಿ, ಹೌದಲ್ವಾ, ನನಗೆ ಇರುವಂತಹ ಪ್ರತಿಭೆಯನ್ನು ನಾನು ಯಾಕೆ ಸುಮ್ಮನೆ ಈ ಥರ ವ್ಯಯ ಮಾಡಬೇಕು, ಮತ್ತೆ ನಾನು ಬರೆಯೋದಕ್ಕೆ ಶುರು ಮಾಡಬೇಕು ಅಂದ್ಬಿಟ್ಟು ಫೇಸ್ಬುಕ್ ಅಕೌಂಟಲ್ಲಿ ಮತ್ತೆ ಆ್ಯಕ್ಟಿವ್ ಅದೇ. ಇವತ್ತಿಗೂ ಸಹ ಆ ಸರ್ ನಾನು ಯಾವುದೇ ಪೋಸ್ಟ್ ಹಾಕಲಿ ಒಂದು ಪ್ರತಿಕ್ರಿಯೆಯನ್ನು ನೀಡಿರ್ತಾರೆ, ಬರೀರಿ, ಚೆನ್ನಾಗಿ ಬರಿತಾ ಇರ್ತೀರಾ ಅಂತ. ಆ ದಿನಗಳೆಲ್ಲ ನಾನು ಅವ್ರಿಗೆ ಹೇಳಿದ್ದೆ, ಸರ್ ನಾನು ಒಂದು ಪುಸ್ತಕ ಬರೆದ್ಬಿಟ್ಟು ನಿಮ್ಮ ಕೈಯಿಂದನೇ ಬಿಡುಗಡೆ ಮಾಡಿಸ್ಬೇಕು ಸರ್, ಮಾಡಿಸ್ತೀನಿ ಅಂತ ನಾನು ಮಾತು ಹೇಳಿದ್ದೆ. ನಿಜವಾಗ್ಲೂ ಅದು ಇವತ್ತು ಸಾಧ್ಯ ಆಗ್ತಾ ಇದೆ. ಎಲೆಕ್ಷನ್ ಡ್ಯೂಟಿ ಅವ್ರಿಗೆ ತುಂಬ ಬ್ಯುಸಿ ಇದ್ದರು ಅವರು, ಎಷ್ಟು ಆಯಾಸ ಆಗಿದೆ. ನಮ್ಮ ಅಧ್ಯಕ್ಷನೂ ಸಹ ನೋಡಿ ಜ್ವರ ಬಂದು ಮಲ್ಗೆ ಬಿಟ್ಟಿದ್ದಾರೆ. ಅಂಥ ದಿನಗಳಲ್ಲಿ ನಾವು ಯಾವುದಾದ್ರೂ ಒಂದು ಕಾರ್ಯಕ್ಕೆ ಕೈ ಹಾಕಿದ್ರೆ, ಅಪ್ಪ ಇದು ಮುಗಿದ್ರೆ ಸಾಕು, ನಾನು ಒಂದು ವಾರ ಮನೆ ಬಿಟ್ಟು ಆಚೆಗೆ ಹೋಗಲ್ಲ ಅನ್ನೋ ಥರ ಬೀಗ ಹಾಕೊಂಡಿರ್ತೀವಿ. ಆದರೆ ಅವರು ಅಂಥ ಸಮಯದಲ್ಲೂ ಸಹ ನಾನು ಕೇಳಿದೆ ಅವರಿಗೆ, ಫಸ್ಟ್ ಫೋನ್ ಮಾಡಿದ ತಕ್ಷಣನೇ, ಸರ್ ಫ್ರೀ ಇದ್ದೀರಾ ಸರ್ ಅಂತ. ಆಗಲಿ ಹೇಳಿ ಮೇಡಮ್, ಫ್ರೀ ಮಾಡ್ಕೋತೀನಿ ಅಂತೇಳಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ತುಂಬ ಸಮಯ ಪಾಲಕರು, ಸಮಯದ ವಿಷಯದಲ್ಲಿ ಯಾವತ್ತೂ ಸಹ ರಾಜಿ ಮಾಡ್ಕೊಳ್ಳೋದಿಲ್ಲ. ನಮ್ಮ ಶಿಕ್ಷಕರಿಗೂ ಸಹ ಪದೇ ಪದೇ ಕಿವಿ ಮಾತು ಹೇಳ್ತಾ ಇರ್ತಾರೆ. ಅವರನ್ನು ಒಂದು ಕಾರ್ಯಕ್ರಮ 1 ಗಂಟೆ ತಡವಾಗಿದ್ದಕ್ಕೆ ಕ್ಷಮೆ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ನಮ್ಮ ಸ್ವದೇಶಿ ವಿಶ್ವನಾಥ್ ಸರ್ ಅವರು ಬಹಳ ಜೀವನ ಪಾಠಗಳನ್ನು ಹೊಂದಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ನಡೆದಾಡುವ ವಿಶ್ವಕೋಶ ಅಂತಲೇ ನಮ್ಗನ್ಸುತ್ತೆ. ಎಲ್ಲ ವಿಚಾರಗಳನ್ನು ಯಾಕೆ ಸರ್ ಈ ಥರ ತಲೆಯಲ್ಲೇ ತುಂಬ್ಕೊಂಡಿದ್ರಾ, ಒಂದು ಪುಸ್ತಕನಾದರೂ ಮಾಡ್ಬೋದಲ್ವ ಅಂದರೆ, ಇಲ್ಲ ನಾನು ಆ ಥರ ಎಲ್ಲ ಮಾಡೋದಿಲ್ಲ ಅಂತ. ಅಂದರೆ ಅವರ ವಿಚಾರಗಳೆಲ್ಲ ಜನರ ಬಾಯಿಯಿಂದನೇ ಪ್ರಚಾರ ಆಗಲಿ ಅನ್ನುವಂತಹ ಒಂದು ಉತ್ಸುಕತೆಯನ್ನು ಹೊಂದಿರೋರು. ಬಹಳ ತಿಳ್ಕೊಂಡಿದ್ರು ಸಹ ಸಣ್ಣ ಮಗುವನ್ನು ಅಷ್ಟೇ ಗೌರವದಿಂದ ನೋಡುವಂತಹ ವ್ಯಕ್ತಿ. ಇಂಥವ್ರು ನಿಜವಾಗಿ ಈ ವೇದಿಕೆ ಮೇಲೆ ಇರೋದು ನನಗೆ ನಿಜಕ್ಕೂ ಸಹ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಅವರಿಗೆ ದಾರಿಬುತ್ತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮಲ್ಲಿಕಾ ಬಸವರಾಜು ಮೇಡಮ್ ಅವರ ಮಾತಿನಲ್ಲಿರುವ ಆತ್ಮೀಯತೆಗೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಅವರನ್ನು ಸಹ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಂಡಾಗ, ಆಯಿತು ಕಣಪ್ಪ ಬರ್ತೀನಿ ಅಂತ ಅವರ ಬಿಡುವಿಲ್ಲದ ಸಮಯದಲ್ಲೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೆ ನಮ್ಮ ದಾರಿಬುತ್ತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರಭಾಕರ್ ಸರ್ ಅವರು ಆರಂಭದ ದಿನಗಳಿಂದಲೂ ಸಹ ನನಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿರೋರು. ಅವರು ಯಾವುದೋ ಸಣ್ಣ ಬರಹ ಆಗಲಿ ಓದಿರ್ತಾರೆ, ಒಂದು ಹಾಡು ಬರೆದಿದ್ದೆ ಯೂಟ್ಯೂಬ್ಗೆ,
ಸುಮಾರು ಅರ್ಧ ಗಂಟೆ ಮಾತಾಡಿದ್ದಾರೆ ಫೋನ್ ಮಾಡ್ಬಿಟ್ಟು ಆ ಹಾಡು ಬಗ್ಗೆ. ಅವರು ಏನಾದರೂ ಮಾಡಿ ನಂಗೆ ಪ್ರಶಸ್ತಿ ಕೊಡಿಸ್ಬೇಕು ಅನ್ನೋ ಹುಚ್ಚವ್ರಿಗೆ. ಒಂದ್ಸಲ ಏನು ಮಾಡಿದ್ರು, BO ಮನೆಗೆ ಅವ್ರು ಇನ್ನೂ ಎದ್ದೇ ಇರಲಿಲ್ಲ. 6 ಗಂಟೆಗೆ ಬಾರಮ್ಮ ನೀನು. ಸರ್ ಬಿಡಿ ಸರ್, ನಾವು ಇನ್ನು ಪ್ರಶಸ್ತಿ ಏನೋ ಅದ್ರ ಬಗ್ಗೆ ನಾನೇನು ಅಷ್ಟೇನು ಯೋಚನೆ ಮಾಡಿಲ್ಲ, ಶಿಕ್ಷಕರದಲ್ವಾ ಅಂದರೆ, ಬರೀ ಶಿಕ್ಷಕರು ಅಂದರೆ ಬರೀ ಪಾಠ ಮಾಡೋರಿಗೇನಮ್ಮ, ಇಂಥದ್ದೆಲ್ಲ ಕಲೆ ಇದೆಯಲ್ವಾ, ಬರೀ ಇನ್ನು ಸುಮ್ಮನೆ ಇರಬೇಡ ಅಂದ್ಬಿಟ್ಟು 6 ಗಂಟೆಗೆ ಹೋದ್ವಿ ರಾಜ್ಕುಮಾರ್ ಮನೆಗೆ. ಅವರು ಆಫೀಸಲ್ಲಿ ಆಗಿದ್ದರೆ ಬೈಕ್ ಕಳಿಸ್ತಾ ಇದ್ರೇನೋ, ಮನೆ ಅಲ್ವಾ ಅವ್ರಿಗೂ ಸಹ ಸೌಜನ್ಯಕ್ಕಾದರೂ ಕರಿಬೇಕಲ್ವಾ, ಕರೆದು ಅವ್ರು ಆಮೇಲೆ ಹೇಳಿದ್ರು, ಬುದ್ಧಿ ಇನ್ನೂ ತುಂಬ ಸರ್ವಿಸ್ ಇದೆ ಬಿಡಪ್ಪ, ಪ್ರಶಸ್ತಿ ತಗೋತಾರೆ, ಯಾಕೆ ಈ ಥರ ಇದು ಮಾಡ್ತೀಯಾ, ಇನ್ನೂ ಸರ್ವಿಸ್ 8 ವರ್ಷ ಆಗಿರ್ಬೇಕಾಗಿದ್ದಂತ ಅವಾಗ. ಇದನ್ನೆಲ್ಲ ಹೇಳಿ ಕಳಿಸಿದ್ರು. ಆಮೇಲೆ ನನಗೊಂದು ದತ್ತಿ ಪ್ರಶಸ್ತಿ ಪ್ರಕಟ ಆಯಿತು. ಅವ್ರು ಎಷ್ಟು ಖುಷಿಯಾಗಿ ಅವ್ರ ಕೆಲಸ ಎಲ್ಲ ಬಿಟ್ಟು ಬಂದ್ಬಿಟ್ಟು ವಿಡಿಯೋ ಮಾಡೋರೇ ಇರಲಿಲ್ಲ, ಅಲ್ಲಿ ವಿಡಿಯೋ ಮಾಡಿ ಆ ಕಾರ್ಯಕ್ರಮ ಮುಗಿತಿದ್ದಂಗೆ ಕಳಿಸಿದ್ರು ನನಗೆ. ಅವತ್ತಿಂದ ಅವ್ರಿಗೆ ತುಂಬ ಖುಷಿಯಾಗ್ಬಿಟ್ಟೈತೆ, ಇನ್ನು ಪ್ರಶಸ್ತಿ ಇನ್ನು ಕೊಡಿಸ್ತಾ ಇದ್ರು ನಡೆಯುತ್ತೆ ಅಂತ. ಅವತ್ತು ಅವರು ಆ ಪ್ರಶಸ್ತಿ ವಿಚಾರವನ್ನು ಕೈ ಬಿಟ್ಟಿದ್ದಾರೆ. ಹಾಗೆ ಆರಂಭದ ದಿನಗಳಿಂದಲೂ ಸಹ ನನ್ನ ಜೊತೆ ಇದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ದಾರಿಬುತ್ತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತೆ ತಾರಾನಾಥ್ ಸರ್ ಅವರು, ನಾನು ಯಾವ ಥರ ಅಂದರೆ, ನಾನು ಖುಷಿಯಾಗಿದ್ದರೆ ಮಾತ್ರ ಹೊರಗಡೆ ಜನದ ಜೊತೆ ಕನೆಕ್ಟ್ ಆಗಿರ್ತೀನಿ. ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಏನೋ ಮೈಂಡ್ ಡಿಸ್ಟರ್ಬ್ ಆಗಿರ್ತೀನಿ. ಆ ಥರ ಇತ್ತು ಮೊದಲಿನ ಪರಿಸ್ಥಿತಿ. ಆವಾಗ ಸರ್ ತಾರಾನಾಥ್ ಸರ್ಗೆ ಸರ್ ಅವರು ಒಂದು ಸೌಂದರ್ಯ ಪತ್ರಿಕೆ ಮೂಲಕ ಪರಿಚಯ ಆಗಿದ್ದು. ಅವರು ಇಲ್ಲ ಸರ್, ನನಗೆ ಈ ಥರ ಎಲ್ಲ ಏನೋ ಡಿಸ್ಟರ್ಬ್ ಆಗಿದ್ದೀನಿ, ನಾನು ಬರೆಯಲ್ಲ ಅಂದಾಗ, ಇಲ್ಲ ಒಂದ್ಸಲ ಬಿಟ್ಟರೆ ಬರವಣಿಗೆನ ನೀನು ಮತ್ತೆ ಮುಂದುವರ್ಸೋಕ್ಕೆ ಆಗಲ್ಲಮ್ಮ, ಏನಾದರೂ ಒಂದು ಬರೀತಿರು ಅಂದ್ಬಿಟ್ಟು ಬಹಳ ಒಳ್ಳೆಯ ಒಂದು ಬೊಗಸೆ ನೀರಿನ ಬಿಂಬ ಅಂತ ಓದುಗರೆಲ್ಲ ಪ್ರಶ್ನೆ ಕೇಳ್ತಾ ಇದ್ರು, ಅದಕ್ಕೆ ನಾವು ಆನ್ಸರ್ ಮಾಡ್ತಾ ಇದ್ವಿ. ಆ ಥರದ್ದೊಂದು ಅಂಕಣವನ್ನು ಕೊಟ್ಟಿದ್ರು. 2 ಅಂಕಣ ಬರಿತಾ ಇದ್ದೆ ಒಂದೇ ಪತ್ರಿಕೆಗೆ ನಾನೇನೆ ಅಂತ ಅವಕಾಶವನ್ನು ಕೊಟ್ಟಿದ್ರು. ಮತ್ತು ಕನ್ನಡ ಮಾಣಿಕ್ಯ ಅಂತ ಒಂದು ರಾಜ್ಯ ಮಟ್ಟದ ಪತ್ರಿಕೆ ಇದೆ, ಅಲ್ಲಿ ವೇದಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಸರ್. ಅದೊಂದು ಬಿಗ್ ಬಾಸ್ ಮನೆ ಥರನೇ ಅಂತ ಹೇಳ್ಬೋದು. ಅಲ್ಲಿ ನನಗೆ ವೇದಿಕೆ ಕೊಟ್ಟು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಒಂದು ಈ ಸಾಹಿತ್ಯದ ಪಯಣದಲ್ಲಿ ಅವರ ಕೊಡುಗೆಯನ್ನು ನಾನು ಎಷ್ಟು ಮಾತಲ್ಲಿ ಹೇಳಿದ್ರು ಸಹ ಆಗೋದಿಲ್ಲ. ಅವರಿಗೆ ಈ ಮೂಲಕ ನಾನು ಈ ಒಂದು ದಾರಿಬುತ್ತಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೆ ದಿನೇಶ್ ಸರ್ ಅವರು ನನ್ನನ್ನು ಮೊದಲ ಬಾರಿಗೆ ಸ್ಥಳೀಯವಾಗಿ ಗುರುತಿಸಿದವರು. ರಮಾಕುಮಾರಿ ಮೇಡಮ್ಗೆ ದಿನೇಶ್ ಸರ್ ಮತ್ತೆ ತಾರಾನಾಥ್ ಬರ್ತಾ ಇದ್ದಾರೆ ಮೇಡಮ್ ಅಂದರೆ, ನನಗಂತೂ ಬಹಳ ಖುಷಿ ಆಗ್ಬಿಡ್ತು. ನಿಮ್ಮನ್ನು ಮೊದಲು ಗುರುತಿಸಿದವ್ರೆ ಅವರು ಅಂತ ಬಹಳ ಖುಷಿ ಪಟ್ಟರು. ಅವರು ನಮ್ಮ ಕುಣಿಗಲ್ ಅಂದರೆ ಅವ್ರಿಗೇನೋ ಒಂಥರ ಹೆಮ್ಮೆ. ಅವರ ಕುಟುಂಬವನ್ನು ಸಹ ಅಷ್ಟು ಕಾಳಜಿಯಿಂದ ನೋಡ್ಕೋತಾರೋ ಇಲ್ವೋ ಅವ್ರ ಅಮ್ಮನ ಬಿಟ್ಟರೆ. ಆದರೆ ಆ ಕುಣಿಗಲ್ ನಾನು ಏನಾದರೂ ಮಾಡಬೇಕು, ಹುಟ್ಟೂರಿಗೆ ಏನಾದರೂ ಮಾಡಬೇಕು ಅಂತ ಹುಚ್ಚು ಕನಸುಗಳನ್ನ ಕಾಣ್ತಾರೆ. ಅವರ ಕನಸುಗಳು ಜನರಿಗೆ ಅರ್ಥ ಆಗಲ್ಲ, ಅದಕ್ಕೆ ಅವರಿಗೆ ಒಂದು ರೀತಿ ಪ್ರೋತ್ಸಾಹ ಸಿಗಲ್ಲ. ಆ ಹುಂಬತನ ಯಾವತ್ತೂ ಇಷ್ಟ ಆಗುತ್ತೆ ಸರ್. ನೀವು ಈ ಕಾರ್ಯಕ್ರಮದಲ್ಲೇ ಇರೋದು ಸಹ ನನಗೆ ಬಹಳ ಖುಷಿಯ ವಿಚಾರ. ನಿಮಗೆ ಈ ಒಂದು ದಾರಿಬುತ್ತಿಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ದರ್ಶನ್ ವಿದ್ಯಾರ್ಥಿಯಾಗಿದ್ದರೂ ಸಹ ಇವತ್ತು ಈ ಚಿಟ್ಟೆಗೊಂಬೆ ಅನ್ನುವಂತಹ ಪುಸ್ತಕದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಈ ಒಂದು ದಾರಿಬುತ್ತಿಯ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ವನಜಾಕ್ಷಿ ಮರಳಕುಂಟೆ ಅಂತ ಲೇಖಕಿ, ಮೈಸೂರು. ಇವರು ಸಹ ಈ ಒಂದು ಪುಸ್ತಕದ ಕುರಿತು ಮಾತನಾಡಲಿದ್ದಾರೆ. ಅವರಿಗೂ ಸಹ ನಾನು ಈ ದಾರಿಬುತ್ತಿಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅಶೋಕ ಚಕ್ರವರ್ತಿ ನಮ್ಮ ಮನೆಯವರು. ಅವರಿಗೆ ಇಂಥ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಆಸಕ್ತಿ ಇಲ್ಲ, ಆದರೆ ಇಲ್ಲಿಯ ಪ್ರತಿಯೊಂದು ಆಯೋಜನೆಯಲ್ಲೂ ಸಹ ಅವರ ಶ್ರಮ ಇದೆ. ನಮಗೆಲ್ಲ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾನಿಲ್ಲ, ದಾರಿಬುತ್ತಿ ಅಂದರೆ ಬಹಳ ಸರಳವಾದ ಕಾರ್ಯಕ್ರಮ ಅಂದರೆ, ಅಯ್ಯೋ ಆ ಸರಳತನ ಏನು ಅನ್ಕೋತಾರ, ಜಿಪುಣತನ ಅನ್ಕೋತಾರ ಅದನ್ನ. ಅವರೆಲ್ಲ ನಮ್ಮನೆಗೆ ಬರ್ತಾ ಇರೋದೇ ಒಂದು ಸೌಭಾಗ್ಯ. ಸುಖವಾಗಿ ಇದ್ದೋಗ್ಲಿ, ಇರುವಷ್ಟು ಹೊತ್ತು ಅಂತ ನಮಗೆ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅವರ ಮಗಳು ಒಂದು ಪುಷ್ಪವನ್ನು ಸ್ವೀಕರಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮಗಳು ಮೇಡಮ್ ಅರ್ವಿಕಾ ನಿಧಿ. ಕಾರ್ಯಕ್ರಮ ಹತ್ತಿರಕ್ಕೆ ಬರ್ತಾ ಪಾರ್ಟಿ ಹಾಲ್ಗಳಿಗೆ ಸಹ ಅವರು ಭೇಟಿ ಕೊಟ್ಟು ನಾವು ಖಾಲಿ ಇದಾವ ಅಂತ ನೋಡಿದ್ವಿ. ಈ ಡೇಟ್ಗೆ ಖಾಲಿ ಇರಲಿಲ್ಲ. ಅವಾಗ ತಕ್ಷಣದಲ್ಲೇ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ.
ಅವರಿಗೆ ಈ ಒಂದು ದಾರಿಬುತ್ತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ವೇದಿಕೆಗೆ ಸೇರಿಕೊಂಡಂತಹ ರಮಾಕುಮಾರಿ ಮೇಡಮ್ರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸೇರ್ಕೊಂಡಿದ್ದು ಒಂದು ಒಳ್ಳೆ ಶೋಭೆ ಅನ್ನಿಸ್ತಾ ಇದೆ. ಅವ್ರ ಬಗ್ಗೆ ಒಂದು ಅಭಿನಂದನಾ ಗ್ರಂಥವನ್ನೇ ಬರಿಬೇಕು ಅನ್ನುವಷ್ಟು ವಿಷಯಗಳಿದಾವೆ. ಅದರಲ್ಲಿ ಒಂದು ಹೇಳ್ತೀನಿ, ಅವರು 100 ರೂಪಾಯಿ ಲಂಚ ಕೊಟ್ಟಿದ್ರೆ ಇವತ್ತು ತಹಶೀಲ್ದಾರ್ ಆಗಿ ರಿಟೈರ್ಡ್ ಆಗ್ತಿದ್ರಂತೆ. ಆ 100 ರೂಪಾಯಿನ ಯಾಕೆ ಕೊಡ್ಬೇಕು ನಾನು ಅಂತ ಪ್ರಶ್ನೆ ಮಾಡಿ ಅವ್ರಿಗೆ ಅದರಿಂದ ಆ ಪ್ಲೇಸ್ಗೆ ಬರಕ್ಕೆ ಅವ್ರಿಗೆ 15 ವರ್ಷ ಬೇಕಾಯ್ತು. ಅಷ್ಟು ಒಂದು ಪ್ರಾಮಾಣಿಕತೆಯನ್ನ ಮೈಗೂಡಿಸ್ಕೊಂಡವರು. ಈಗ ಬಳ್ಳಿಯಲ್ಲಿ ಮಲ್ಲಿಗೆ ಮಗ್ಗುಗಳನ್ನ ನೋಡಿದಾಗ ನಮ್ಗೆ ಎಷ್ಟು ಸಹಜ ಸೌಂದರ್ಯ ಮತ್ತೆ ಆಪ್ತ ಭಾವನೆ ಮೂಡುತ್ತೋ, ಹಾಗೆ ನಮ್ಮ ಮೇಡಮನ್ನ ನಮ್ಗೆ ನೋಡ್ತಾ ಇದ್ರೆ ನಮಗೆ ಅಷ್ಟೇ ಒಂದು ಜೀವನ ಸ್ಫೂರ್ತಿ ಸಿಗುತ್ತೆ. ಅವರಿಗೆ ಈ ದಾರಿಬುತ್ತಿಯ ಬೇರೆ ಅವರು, ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನೀವೆಲ್ಲರೂ ಸಹ ಪ್ರತಿಯೊಬ್ಬರು ನನ್ನ ಜೀವನಕ್ಕೆ ಒಂದೊಂದು ತಿರುವುಗಳನ್ನ ಕೊಟ್ಟವರು. ನೀವು ನನ್ನ ಜೀವನದ ಭಾಗವೇ ಆಗಿದ್ದೀರಿ ಅಂತ ಹೇಳ್ತಾ ನನ್ನ ಈ ಸ್ವಾಗತ ಭಾಷಣವನ್ನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಎಲ್ಲರ ಪರವಾಗಿ ವಿದ್ಯಾಗೆ ಮತ್ತೊಮ್ಮೆ ನಾವು ಕೂಡ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಈಗ ಕಾರ್ಯಕ್ರಮದ ಕೇಂದ್ರ ಭಾಗಕ್ಕೆ ನಾವು ಬರೋಣ. ಪುಸ್ತಕವನ್ನು ಮಾನ್ಯ BO ಸಾಹೇಬರು, ಮಲ್ಲಿಕಾ ಮೇಡಮ್, ರಮಾಕುಮಾರಿ ಮೇಡಮ್ ಜೊತೆಗೆ ವೇದಿಕೆ ಎಲ್ಲರೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ಅವನ ಓದಿಗೆ, ಅವನ ದೃಷ್ಟಿಗೆ ಚಿಟ್ಟೆಗೊಂಬೆ ಹೇಗೆ ಸಿಕ್ತು ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ದಾರಿಬುತ್ತಿ ಇದು ಪ್ರೀತಿ ಹಂಚುವ ಮಾರ್ಗ, ಹೆಜ್ಜೆ 5 ಚಿಟ್ಟೆಗೊಂಬೆ ಮಕ್ಕಳ ಕವನ ಸಂಕಲನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ದಾರಿಬುತ್ತಿಯ ಬಳಗದವರೇ ಹಾಗೂ ಸಹೃದಯಗಳೇ, ನಿಮಗೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೀನಿ. ಈ ದಿನ ಶ್ರೀಮತಿ ವಿದ್ಯಾ ಅರಮನೆಯವರ ಚಿಟ್ಟೆಗೊಂಬೆ ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ನಿಜಕ್ಕೂ ಪ್ರೈಮರಿ ಶಾಲಾ ಶಿಕ್ಷಕಿಯರದು ಎಂತಹ ಸವಾಲಿನ ಕೆಲಸ ಅಂತಂದರೆ, ನೋಡೋಕೆ ಬಹಳ ಸುಲಭ ಅಂತ ಕಾಣ್ಬೋದು, ಆದರೆ ಇವರು ಅಷ್ಟೊಂದು ಓದ್ಕೊಂಡಿರೋರಾಗಿ ತಿಳ್ಕೊಂಡಿರೋರಾಗಿ ಆ ಮಕ್ಕಳಿಗೆ ಇವ್ರು ದಕ್ಕಬೇಕು ಅಂದರೆ ನಿಸ್ಸಮ್ಮ ಹೇಳ್ದಂಗೆ ಮಕ್ಕಳ ಲೆವೆಲ್ಗೆ ಇಳಿಯೋದಲ್ಲ, ಮಕ್ಕಳ ಮಟ್ಟಕ್ಕೆ ಹೇರಬೇಕಂತೇಳಿ. ಅವ್ರಿಗೆ ಬೇರೆ ಏನೂ ಗೊತ್ತಿರಲ್ಲ, ನಿಷ್ಕಲ್ಮಶ ಹೃದಯಗಳವರು. ಏನು ಕಲಿಸಿದ್ರು ಏನು ಹೇಳಿಕೊಟ್ರು ಆ ವಯಸ್ಸಿನಲ್ಲಿ ಕಲಿಯುವಂಥ ಮಕ್ಕಳವರು. ಅವರಿಗೆ ಒಂದು ಒಳ್ಳೆ ಪಾಠ, ಒಂದು ಒಳ್ಳೆ ಸಂಸ್ಕಾರವನ್ನು ಕಲಿಸೋದು ಸವಾಲಾಗಿರುತ್ತೆ. ಅಂತಹ ಸವಾಲಿನಲ್ಲಿ ಈ ಚಿಟ್ಟೆಗೊಂಬೆ ಅನ್ನೋ ಕವನ ಸಂಕಲನ ತುಂಬ ಪರಿಣಾಮಕಾರಿಯಾದ ಕಾರ್ಯವನ್ನು ಮಾಡಿದೆ. ಅದು ವಿದ್ಯಾ ಅರಮನೆಯವರ ಕೈಯಿಂದ ಆಗಿದೆ ಅನ್ನೋದು ತುಂಬ ಖುಷಿಯಾದ ವಿಷಯ. ಇದಕ್ಕೆ ಒಂದು ಚಪ್ಪಾಳೆ ಅವರಿಗೆ ಸಲ್ಲಿಸಬೇಕು, ಜೋರಾಗಿ ಚಪ್ಪಾಳೆ. ಇದು ದಾರಿಬುತ್ತಿ, ಇದು ಪ್ರೀತಿ ಹಂಚುವ ಮಾರ್ಗ, ಇದು 5ನೇ ಹೆಜ್ಜೆ. ಈ ಕಾರ್ಯಕ್ರಮದಲ್ಲಿ ವಿದ್ಯಾ ಅರಮನೆಯವರ ಚಿಟ್ಟೆಗೊಂಬೆ ಕವನ ಸಂಕಲನ ಬಿಡುಗಡೆ ಆಗ್ತಾ ಇದೆ. ನಾನು 1, 2, 3, 4 ಪ್ರೈಮರಿ ಶಾಲೆ ಏನಿದೆ, ಈ ಶಾಲೆನಲ್ಲಿ ಕನ್ನಡ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕನ್ನಡ ಟೀಚರ್ ಆಗಿ. ಅಲ್ಲಿ ಬರುವಂತಹ ಪದ್ಯಗಳು ಹಾಸ್ಯಭರಿತವಾಗಿರ್ಬೋದು, ಆದರ್ಶಗಳಾಗಿರ್ಬೋದು. ನಾನು ಬಿಟ್ಟೆ ಅವಾಗಲೇ ವಿವೇಕಾನಂದರು ಮತ್ತು ವಿವೇಕಾನಂದರ ಬಗ್ಗೆ ಒಂದು ಕವಿತೆ ಇದೆ, ಏಕಲವ್ಯನ ಬಗ್ಗೆ ಇದೆ, ದ್ರೋಣಾಚಾರ್ಯ ಅವರ ಬಗ್ಗೆ ಇದೆ. ಇದನ್ನೆಲ್ಲ ಆದರ್ಶ ವ್ಯಕ್ತಿಗಳನ್ನ ಹಿಡಿದಿಟ್ಟುಕೊಂಡು ಈ ಕವಿತೆ ಕವನ ಸಂಕಲನ ಬಂದಿದೆ ಅನ್ನೋದಾದರೆ, ಪಠ್ಯ ಪುಸ್ತಕ ರಚನಾ ಮಂಡಳಿಯವರಿಗೆ ನಾನು ಈ ಕವನ ಸಂಕಲನ ದೊರೆತರೆ ಅವರು ಇದ್ರ ಒಳಗಡೆ ಏನಿದೆ ಅನ್ನೋದನ್ನ ನೋಡ್ತಾ ಹೋದರೆ ಅವ್ರಿಗೂ ಕೂಡ ಅನಿಸುತ್ತೆ ಮುಂದೊಮ್ಮೆ ಕರ್ನಾಟಕದ ಎಲ್ಲ ಶಾಲೆಗಳ ಮಕ್ಕಳು ಕನ್ನಡ ಈ ಓದಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ.
ಮಾತನಾಡಲು ಅವಕಾಶ ಕೊಟ್ಟ ದಾರಿಬುತ್ತಿ ಬೆಳಗಕ್ಕೂ ಹಾಗೂ ವಿದ್ಯಾ ಮೇಡಮ್ ಅವ್ರಿಗೂ ಈ ಅವಕಾಶ ಮಾಡಿಕೊಟ್ಟಾರಲ್ಲೂ ಅಂತ ಒಂದು ಧನ್ಯವಾದಗಳನ್ನು ಹೇಳ್ತಾ, ಈ ಮೆಟ್ಟಿಲುಗಳು ವಿದ್ಯಾ ಅರಮನೆ ಮೇಡಮ್ ಮೆಟ್ಟಿಲು ಹತ್ತುತ್ತಾ ಇದ್ದಾರಲ್ಲ, ಈ ಮೆಟ್ಟಿಲುಗಳು 50 ಆಗಲಿ 100 ಆಗಲಿ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಸುಂದರ ವೇದಿಕೆಯಲ್ಲಿ ನಮ್ಮ ಜೊತೆ ಆಸೀನರಾಗಿರ್ತಕ್ಕಂತಹ ಸಾಹಿತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ರಮಾ ಕುಂಡೋರಿ ಮೇಡಮ್ರವರು, ಅವರಿಗೆ ನಮಸ್ಕರಿಸುತ್ತಾ ಮಾಡಿದ್ರಿ ಅನ್ನುವಂಥ ಮಾತನ್ನು ಹೇಳ್ತೀನಿ ಅಂತ ಹೇಳಿದರು. ಅದಿವತ್ತು ಆ ಮಾತನ್ನು ಕೂಡ ಮೇಡಮ್ಮು ಮಾಡಿದ್ದಾರೆ. ಒಳ್ಳೆಯ ಟೀಚರು, ಸಾಹಿತ್ಯದಲ್ಲಿ ಸಾಕಷ್ಟು ವಿಚಾರಗಳನ್ನು ತುಂಬಿದ್ದಾರೆ. ಮಕ್ಕಳ ಸಾಹಿತ್ಯ ಅಂದಾಗ ನಮಗೆ ನಾವು ನೋಡ್ತಾ ಇದ್ವಿ, ನಮ್ಮ 2ನೇ ಕ್ಲಾಸ್ನಲ್ಲಿ ಒಂದು ಪದ್ಯ ಇತ್ತು, 1 2 ಬಾಳೆಲೆ 2, 3 4 ಅನ್ನ ಹಾಕು, 5 6 ಬೇಳೆ ಸಾರು. ತುಂಬ ಚೆನ್ನಾಗಿತ್ತು. ಅಂತ್ಯಗಳನ್ನೂ ಕೂಡ ನಾವು ಪದ್ಯದ ರೂಪದಲ್ಲಿ ಕಲಿತಾಗ ಎಷ್ಟು ಚೆನ್ನಾಗಿರುತ್ತೆ. ಆತ್ಮೀಯರೇ, ಎಲ್ರಿಗೂ ಶುಭವಾಗಲಿ. ಮತ್ತೊಮ್ಮೆ ವಿದ್ಯಾ ಮೇಡಮ್ರವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇದೇ ರೀತಿಯ ಪುಸ್ತಕಗಳನ್ನು ಬರೀಲಿ ಎನ್ನುವಂಥ ಆರೈಕೆಯನ್ನು ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದ. ತುಂಬ ಅರ್ಥಪೂರ್ಣವಾದ ವಿಚಾರಗಳನ್ನು ಮತ್ತು ಬಹಳಷ್ಟು ಗಂಭೀರವಾದ ವಿಷಯಗಳನ್ನು ಕೂಡ ಈಗೂ ಹೇಳಬಹುದು ಅನ್ನೋ ಥರದಲ್ಲಿ ಸರ್ ತುಂಬ ಒಳ್ಳೆ ಮಾತುಗಳನ್ನು ಕೊಟ್ಟು ಚಿಟ್ಟೆಗೊಂಬೆ ಬಹಳ ಅದ್ಭುತವಾದಂಥ ಹೆಸರು. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗಲಿಂದಲೂ ಜೀರುಂಡೆಯನ್ನು ಬೆಂಕಿ ಪಟ್ಟದಲ್ಲಿಟ್ಟು ಅದು ಬದುಕಿದ್ದಾಗ ಅದು ಇನ್ನಷ್ಟು ಮರಿ ಹಾಕುತ್ತೆ ಅಂತ ಹೇಳಿ ಸಾಕಿದ್ರು. ಹಾಗೆಯೇ ನವಿಲು ಗರಿಯನ್ನು ಪುಸ್ತಕದ ಮಧ್ಯದಲ್ಲಿಟ್ಟು ಇದು ಮರಿ ಹಾಕುತ್ತೆ ಅಂತ ಕಾಯ್ದಂಥ ಜನ ನಾವು. ಇಲ್ಲಿ ಗೊಂಬೆ ಅನ್ನೋದು, ಚಿಟ್ಟೆಯನ್ನು ಗೊಂಬೆ ಮಾಡಿದ್ದು ಈಗಿನ ಮಕ್ಕಳೆಲ್ಲ ನೋಡ್ತೇವೆ ನಾವು. ಗೊಂಬೆಗಳನ್ನ ಇಟ್ಕೊಂಡು, ಅದು ಚಿಟ್ಟೆ ಗೊಂಬೆ ಇರ್ಬೋದು, ಚೇಳಿನ ಗೊಂಬೆನೂ ಇರ್ಬೋದು, ಹೀಗೆ ಅನೇಕ ಗೊಂಬೆಗಳು. ಇದು ಅದ್ಭುತ, ನನಗೆ ಬಹಳ ಇಷ್ಟ ಆಯಿತು. ಮತ್ತು ಇವರ ಈ ಪುಸ್ತಕದಲ್ಲಿ ಹನುಮ ಅನ್ನೋದೊಂದು ದ್ವಿಪದಿ, ಮಣ್ಣು ಅನ್ನೋದೊಂದು ತ್ರಿಪದಿ, ಮಿಕ್ಕದ್ದೆಲ್ಲ ಚತುಷ್ಪದಿಯೇ. ಸುಮಾರು 80 ಕವಿತೆಗಳನ್ನು ಬರೆದಿದ್ದಾರೆ. 80 ಚತುಷ್ಪದಿಯಲ್ಲೇ ಸೃಷ್ಟಿಯಾಗಿದೆ. ಒಂದು ತಾಯಿಗೆ ಮಾತ್ರ ಮಗುವಿನ ಜನನದ ಸಂಕಷ್ಟ ಅರ್ಥ ಆಗ್ತದೆ. ಹಾಗೆ ಒಬ್ಬ ಕವಿಗೆ ಮಾತ್ರ ತನ್ನ ಕವಿತೆಗಳ ಇರುವಿಕೆ ಆ ನೋವಿನ ಅರ್ಥ ಇದ್ದಾರೆ. ವಿದ್ಯಾ, ನಾನು ಹೃದಯ ತುಂಬಿ ಅಭಿನಂದನೆಗಳನ್ನ ಹೇಳ್ತೀನಿ. ಮಕ್ಕಳಿಗೆ ಬರೆಯೋದು ಭಾಳ ಸವಾಲಿನ ಕೆಲಸ. ನಾವು ಅಂದ್ಕೋತೀವಿ ನಾವು ಹೇಳ್ಬೇಕಾದ ಬುದ್ಧಿ ಮಾತುಗಳನ್ನೆಲ್ಲ ಸರಳವಾಗಿ ಕವಿತೆ ಮಕ್ಕಳಿಗೆ ಹೇಳೋಣ ಅಂತ ನಾನು ಒಂದಷ್ಟು ಮಕ್ಕಳ ಶಿಶು ಕವಿತೆಗಳನ್ನ, ಪುಸ್ತಕಗಳನ್ನ ಎಲ್ಲ ಜೋಡಿಸಿಟ್ಟಿರ್ತೀನಿ. ಮಕ್ಕಳೋದು ನನ್ನ ಮಕ್ಳಿಗೆ ಓದಿಸಿ, ಈಗ ಮೊಮ್ಮಕ್ಕಳಿಗೂ ಆಗುತ್ತೆ ಅಂತ. ಆಮೇಲೆ ಸುಧಾದಲ್ಲಿ ಬರೋ ಅಂತ ಮಕ್ಕಳ ಕವಿತೆಗಳನ್ನೆಲ್ಲ ಇಡ್ತೀನಿ. ಸಮಯ ಸಿಕ್ತಾಗೆಲ್ಲ ಓದಿಸ್ತೀನಿ. ಈಗ ಮಕ್ಕಳು ನಾವು 100 ಬುದ್ಧಿ ಮಾತು ಹೇಳಿದ್ರು ನಮ್ಮನ್ನು ನೋಡಿ ಕಲಿತಾರೆ. ನೀನು ಓದ್ಕೊಳ್ಳೋ ಅಂತ ಪುಸ್ತಕ ಮುಂದಕ್ಕೆ ಹಾಕ್ಬಿಟ್ಟು ನಾನು ಮೊಬೈಲ್ ಇಟ್ಕೊಂಡು ಹೋದರೆ ಮಕ್ಕಳು ಓದಲ್ಲ. ಅವು ಹಿಂಗೆ ಬಗ್ಗೆ ನೋಡ್ತಾವೆ ಮೊಬೈಲ್. ನಾನು ಮೊಬೈಲು TV ಪಕ್ಕಕ್ಕಿಟ್ಟು ನಾನು ಪುಸ್ತಕ ಇಟ್ಕೊಂಡು ಕುಂತ್ರೆ ಮಕ್ಕಳು ಪುಸ್ತಕ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಘಟಾನುಘಟಿ ಶಿಕ್ಷಕ ವೃತ್ತದವರು ಮತ್ತೆ ಸಾಹಿತ್ಯ ಕ್ಷೇತ್ರದವರು, ಈ ಮಧ್ಯದಲ್ಲಿ ನಾನೊಬ್ಬ ಸಣ್ಣ ವ್ಯಕ್ತಿ. ಅಶೋಕ್ ಅವ್ರು ನೋಡಿದ್ರೆ ಗೊತ್ತಾಗತ್ತೆ, ನಾನು ಬರೀ ಈ ತರ ಸಂಘಟನೆ ಮಾಡ್ಕೊಂಡ್ ಬಂದಿರೋ ಸರ್. ನಾನು ಸಾಹಿತಿನೂ ಅಲ್ಲ, ಶಿಕ್ಷಕನೂ ಅಲ್ಲ. ಆದರೆ ಇವೆರಡನ್ನು ಬಹಳ ಪ್ರೀತಿಯಿಂದ ನೋಡ್ತಾ ಇರುವಂತ ವಿದ್ಯಾ ರಮಣೆಯವ್ರ ಬಗ್ಗೆ ನನಗೆ ಒಂದು ದೊಡ್ಡ ಅಭಿಮಾನ ಅಂದ್ರೆ, ಅವರು ನಮ್ಮ ಕುಣಿಗಲ್ ತಾಲೂಕ್ನವರು. ಅವರು ಮತ್ತೆ ರಂಗಮ್ಮ ಒದೇಕಲ್ ಅವರು, ಅವರ ಅಕ್ಷರಗಳ ಅಭಿಮಾನಿನ. ಯಾಕಂದ್ರೆ ನಾನು ಒಬ್ಬ ಕಲಾವಿದ, ಆದ್ರೂ ನನ್ನ ಅಕ್ಷರಗಳು ಅವ್ರು ಚೆನ್ನಾಗಿಲ್ಲ, ಅವರಷ್ಟು ಚೆನ್ನಾಗಿಲ್ಲ ಅಂತ ಹೊಟ್ಟೆಗೆ ಕಿಚ್ಚು ನನಗಿದೆ. ಯಾಕಂದ್ರೆ ನಾನು ಒಬ್ಬ ಕಮರ್ಷಿಯಲ್ ಆರ್ಟಿಸ್ಟ್. ಯಾಕಂದ್ರೆ ಈ ಎದುರುಗಡೆ ನೋಡ್ತಾ ಇದ್ದೀರಿ ಬೋರ್ಡ್ ಬರೆಯೋದು, ನಾನು ತಾರಾನಾಥ್ ಇವರೆಲ್ಲ ನಾವು ಅದೇ ಕೆಲಸದಿಂದ ಬಂದಂಥವ್ರು. ಅದರೊಳಗೂ ನಾವು ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನ ಹುಡುಕೊಂಡು ಇವತ್ತು ಈ ವೇದಿಕೆಯಲ್ಲಿ ನಿಮ್ಮ ಜೊತೆ ಒಂದು ಪುಟ್ಟ ಜಾಗವನ್ನು ಅಲಂಕರಿಸಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಸಾಹಿತ್ಯ ಪ್ರೇಮ ಮತ್ತೆ ನಮ್ಮ ಕನ್ನಡ ಭಾಷಾ ಅಭಿಮಾನ ಮಾತ್ರ ಕಾರಣ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಮಾತಾಡೋದಕ್ಕೆ ಬರೋದಿಲ್ಲ. ನಮ್ಗೆ ಕೆಲಸ ಮಾಡೋದ್ರೆ ಎಷ್ಟು ಬೇಕಾದ್ರೂ ಮಾಡ್ತೀವಿ, ಆದ್ರೆ ಮೈಕ್ ಕೊಟ್ಟು ಮಾತಾಡೋ ಅಂದಾಗ ಸ್ವಲ್ಪ ಹಿಂಜರಿತೀವಿ. ಈಚೆ ಕೂತಿದ್ದಾಗ ನಾನು ಸರ್ ಮತ್ತೆ ವಿಶ್ವನಾಥ್ ಸರ್ ಸುಮಾರು ಮಾತಾಡಿದ್ವಿ. ಇವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲರ ಬಾಯಲ್ಲೂ ಒಂದೇ ಮಾತು, ಕನ್ನಡ ಅವಸಾನದತ್ತ ಸಾಗ್ತಾ ಇದೆ, ಕನ್ನಡ ಅವಸಾನದತ್ತ ಸಾಗ್ತಾ ಇದೆ. ಇಂಥ ಕೃತಿಗಳು
ಇಂಥ ವಿಮರ್ಶಕರು ಇವರಿಬ್ರು ಮಾತಾಡಿದಾಗ ಮತ್ತೆ ಈ ಕೃತಿ ಬಗ್ಗೆ ತಿಳ್ಕೊಂಡಾಗ ನಮಗೆ ಆ ಅವಸಾನದ ಮಾತು ನಮ್ಮಲ್ಲಿ ಬರಬಾರ್ದು. ಇವರಲ್ಲಿ ಕೇಳ್ಕೊಳ್ಳೋದೊಂದೇ, ಇದು ಈ ಸಾಹಿತ್ಯದಲ್ಲಿರ್ತಕ್ಕಂಥ ಹಲವು ಹಾಡುಗಳನ್ನ ನೀವು ಒಂದು ರಾಗ ಸಂಯೋಜನೆ ಮಾಡಿ ಅದನ್ನ ಹಾಡಿನ ರೂಪದಲ್ಲಿ ತಂದ್ರೆ ಉತ್ತಮವಾದ ಒಂದಷ್ಟು ಶಿಶುಗೀತಗಳು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ದೊರಕ್ತವೆ. ಆ ನಿಟ್ಟಿನಲ್ಲಿ ನಮ್ಮ ದರ್ಶನ್ ಮತ್ತೆ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ, ಮತ್ತೊಂದು ದಾರಿಬುತ್ತಿ ನಿಮ್ಮ ಅನೇಕ ಯೋಜನೆಗಳ ನಡುವೆ ನಾನು ಕೇಳ್ಕೊಳ್ಳೋದಂತೆ, ಈ ಒಂದು ದಾರಿಬುತ್ತಿ ಕಾರ್ಯಕ್ರಮವನ್ನ ನಮ್ಮ ಕುಣಿಗಲ್ಲ ದೊಡ್ಡಕೆರೆ ಏರಿ ಮೇಲೆ ಒಂದ್ಸಲ ಕಾರ್ಯಕ್ರಮವನ್ನು ಆಯೋಜಿಸಿ ಅಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಾನು ಕೊಡ್ತೀನಿ. ದಾರಿಬುತ್ತಿ ಕಾರ್ಯಕ್ರಮ ಕುಣಿಗಲ್ನ ಕೆರೆ ಏರಿ ಅಂಗಳದಲ್ಲಿ ಒಮ್ಮೆ ನಡೀಲಿ ಅಂತ ನಾನು ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ವೇದಿಕೆ ಮುಂಭಾಗಿರುವ ಎಲ್ಲ ಸಭಿಕರೇ, ಆ್ಯಕ್ಚುಲಿ ನನಗೆ ಬೆಂಗಳೂರಿಂದ ಬಂದೆ. ವಿದ್ಯಾ ರಾತ್ರಿ ಕೂಡ ಫೋನ್ ಮಾಡಿದ್ರು. ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು, 8 ಗಂಟೆಗೆ ನಾನು ಬೆಂಗಳೂರಲ್ಲಿದ್ದು ವಾಪಸ್ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿದ್ದೀನಿ. ವಿದ್ಯಾ ಅವರು ಸುಮಾರು 10 ವರ್ಷದಿಂದ ಪರಿಚಯ, ಅದೊಂದು 3-4 ಸಲ ಭೇಟಿ ಅಷ್ಟೇ. ಅವತ್ತು ಒಂದು ಕಾವ್ಯದಲ್ಲಿ ಒಂದು ಮಾತಿದೆ, ಏನು ಅಂತಂದ್ರೆ ಕವಿತೆ ಹಿಂದೆ ಕವಿ ಹೋಗ್ಬಾರ್ದಂತೆ. ಕವಿತೆಗೆ ಬೇಜಾರು, ಇವ್ನು ಯಾಕೆ ಮತ್ತೆ ಮತ್ತೆ ನನ್ನ ಹಿಂದೆ ಬರ್ತಾ ಇದ್ದಾನೆ, ಬರಬಾರ್ದು ಇವನು. ಆಕ್ಚುಲಿ ಕವಿತೆಯನ್ನು ಓದುಗರು ಬೆನ್ನಟ್ಟಬೇಕಂತ, ಅದು ನಿಜವಾದ ಕಾವ್ಯ. ಕವಿತೆಯಿಂದ ಕವಿ ಹೋದ್ರೆ ಅದು ಒಳ್ಳೆ ಕವಿಯ ಲಕ್ಷಣ ಅಲ್ವೇ ಅಲ್ಲ. ಯಾಕೆಂದ್ರೆ ಅವ್ನು ಬಿಟ್ಬಿಡ್ಬೇಕು, ಅವನು ನೀನು ಎಲ್ಲವನ್ನೂ ಡೀಟೇಲ್ ಆಗಿ ಹೇಳಲೇಬಾರ್ದು. ಒಂದು ಕವಿತೆಯ ಅರ್ಥ ಅಥವಾ ಒಂದು ಕಥೆಯ ಅರ್ಥ ಇದೆ, 10 ಜನಕ್ಕೂ ಒಂದೇ ಅಭಿಪ್ರಾಯ ಬಂತು ಅಂದ್ರೆ ಆ ಕತೆ ಡೆಡ್ ಅಂತ. ನಾನೊಂದು ಬರ್ದಿರೋ ಕತೆ 16 ಜನಕ್ಕೆ 16 ಅಭಿಪ್ರಾಯ ರೂಪಿತ ಆಯ್ತು ಅಂತಂದ್ರೆ ಅದು ನಿಜವಾದ ಕತೆ, ಒಳ್ಳೆ ಕತೆ. ಖಂಡಿತವಾಗ್ಲೂ ನಾನು ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದೆ, ಒಂದು ಪುಸ್ತಕ ಓದ್ಬೋದು ಮತ್ತೆ ಕೂತ್ಕೊಂಡು. ಹಾಗಾಗಿ ವಿದ್ಯಾ ಅರಮನೆ ಅವರಿಗೆ ಶುಭ ಕೋರುತ್ತಾ ನಾನು ಮಾತು ಮುಗಿಸ್ತೀನಿ. ಮೇಡಮ್ ನಾವು ತುಂಬ ಭಾಳ ದಿನದಿಂದ ಅವರು ಆರಂಭದ ದಿನದಿಂದ ನಾವು ಜೊತೆಯಾಗಿ ಕೆಲಸ ಮಾಡ್ತಿದ್ದೀವಿ. ಅವರ ಉತ್ತದ ನೆರಳು, ಆರುವ ಹೂಗಳು, ಸುಖ ಎಂದು ಮಾರಾಟಕ್ಕಿದೆ. ಆಗ ಸುಮಾರು ಅವರ ಕಾದಂಬರಿ ಕವನಗಳನ್ನ ಭಾಳ ಚೆನ್ನಾಗಿ ಓದಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ BO ಸರ್ ಹೇಳ್ದಂಗೆ ಪ್ರತಿ ಶಾಲೆಯಲ್ಲೂ ಇದೊಂದು ಗ್ರಂಥ ಸೇರಿದರೆ ಅವರ ಶ್ರಮ ಸಾರ್ಥಕ ಆಗುತ್ತೆ ಅಂತ ನಾನು 2 ಮಾತು ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಎಲ್ಲರೂ ಹೇಳಿದ್ದಾರೆ ಈಗಾಗಲೇ, ನಾನು ಮತ್ತೆ ಅದನ್ನೇ ಹೇಳೋಕ್ಕೋದ್ರೆ ಅದು ಇದಾಗುತ್ತೆ. ಆದರೆ ಅವರ ಬರವಣಿಗೆಗಳನ್ನು ನಾನು ಬಹಳ ದಿನದಿಂದ ಗಮನಿಸ್ತಾ ಬಂದಿದ್ದೀನಿ. ಅವ್ರನ್ನ ಸ್ವಲ್ಪ ಬೆಳಕಿಗೆ ತಂದವರು ಅಂತಂದರೆ ಕುಣಿಗಲ್ನವರೇ, ತಾರಾನಾಥ್ ಮತ್ತು ದಿನೇಶ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಅವ್ರಿಗೆ ಮೊಟ್ಟ ಮೊದಲ ಪುಸ್ತಕ ಎಲ್ಲ ಬಂದಾಗ ಹೇಳಿದೆ ಇದು ಮಾಡಿದ್ದು. ಅದು ಅವರ ಒಳನೋಟಗಳಿದೆಯಲ್ಲ, ಅವರ ಎಲ್ಲ ಯಾವುದೇ ಒಂದು ಇದರಲ್ಲೂ ಕೂಡ ಅದಕ್ಕೆ ಒಂದು ಬೇರೆ ಒಂದು ಸ್ವರೂಪನೇ ಇದೆ. ಆ ಸ್ವರೂಪವನ್ನು ಗುರುತಿಸುವಂಥ ಕೆಲಸವನ್ನು ಇಲ್ಲೆಲ್ಲ ಮಾಡಿದ್ರು ಎಲ್ಲ. ಆಗ ಎಲ್ಲರೂ ಹೇಳಿದ್ರು, ಇಲ್ಲಿ ಅನೇಕರು ಗೊತ್ತಿಲ್ಲದೆ ಇರೋ ಥರ ಕೆಲಸ ಬರಿತಾ ಇದ್ದಾರೆ. ವಿದ್ಯಾ ಅರಮನೆಯವ್ರದ್ದು ಹಾಗೆ ಇತ್ತು. ಅದು ಹೇಗೋ ಒಂಚೂರು ಬೆಳಕು ಚೆಲ್ಲಿದ್ದಕ್ಕೆ, ಬಹಿರಂಗಕ್ಕೆ ಬಂದಿದ್ದಕ್ಕೆ ಅಲ್ಲಲ್ಲೇ ಅದಾಗಿ ಇದು ಆಗಬೇಕಾಗಿರೋವಂಥದ್ದು. ನಾವು ದಾರಿಬುತ್ತಿ ಅಂತ ಹೆಸರಿಟ್ಟಾಗ ಅದೇನೆ ದಾರಿಯಲ್ಲಿ ಹೋಗ್ತದೆ. ದಾರಿಬುತ್ತಿ ಯಾವಾಗ ನಾವು ಅಂದರೆ ದಾರಿ ಹೋಗರಾದಾಗ ದಾರಿಬುತ್ತಿ ಅಗತ್ಯತೆ ಬೀಳುತ್ತೆ. ದಾರಿಲಿ ಹೋಗ್ತಾ ಹೋಗ್ತಾ ನಮಗೆ ಒಂದಿಷ್ಟು ಬುತ್ತಿ ಬೇಕು. ಅವಾಗ ಹಂಗೆ ಬಂದಾಗ ಎಲ್ಲರೂ ಜೊತೆಗೂಡ್ತಾರೆ, ಒಂದಷ್ಟು ಜನ ಜೊತೆಗೂಡಬೇಕು. ಅವ್ರಿಗೂ ಒಂದು ಬುತ್ತಿನ ಹಂಚೋದು, ಮುಖ್ಯವಾಗಿ ಪ್ರೀತಿಯ ಬುತ್ತಿ ಹಂಚೋದು ಅಂತ. ಪ್ರೀತಿ ಇದ್ದರೆ ನಮಗೆ ಯಾವ ಇದು ಇರಲ್ಲ. ಆ ಟೈಮಲ್ಲಿ ಅಲ್ಲಿ ಪುಸ್ತಕ ಬಿಡುಗಡೆನೂ
ಸಾಗಿದೆ. ಈಗ ಯಾವ ಅಲ್ಲೇ ಅಲ್ಲೇ ಮಾಡಿದ್ರೆ ನೀವು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಹೆಸ್ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.